ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಹೊಸ ವರ್ಷದ ಆರಂಭದ ದಿನ ಆಗಿರೋದ್ರಿಂದ ಹೊಸ ವರ್ಷದ ವಿಶೇಷತೆಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷಿಗಳು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಮೊದಲನೇದಾಗಿ ಗುರುಜಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ, ಅಸ್ಮತ್ ಪರಮೇಷ್ಠಿ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಇವತ್ತಿನ ದಿನದ ವಿಶೇಷತೆಯನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದ್ರೆ, ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರಚರಣಾಭ್ಯಾಂ ನಮಃ. ಪಂಚಶತಕೋಟಿ ವಿಸ್ತೀರ್ಣ ಭೂಮಂಡಲೆ ಲಕ್ಷಯೋಜನ ವಿಸ್ತೀರ್ಣ ಯಾವದ್ಭಾರತ ಭೂಮಿ ವಾಸಿತ ನಿವಾಸಿತ ಜನಾನಾಂ ಸರ್ವೇಷಾಂ ಆಸ್ತಿಕಮಕ್ತ ಮಹಾಜನಾನಾಂ ಕ್ಷೇಮಸ್ಥೈರ್ಯ ವಿಜಯ ಅಭಯಾನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹಿಷಾಃ ಗೋಬ್ರಾಹ್ಮಣೇಭ್ಯ ಸೋಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಷತಿ ಪರ್ಜನ್ಯಾಂ ಪೃಥಿವೀಂ ಸಸ್ಯಶ್ಯಾಮಲೀಂ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಣಃ ಸಂತು ಪೌತ್ರಿಣಃ ಅದನಾ ಸದನಾ ಸಂತು ಜೀವಂತು ಶರಧಾಂ ಶತಂ. ಸ್ವಸ್ತಿ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ನನ್ನ ದೇಶದ ಅನ್ನದಾತರಾದಂಥ ಎಲ್ಲ ರೈತ ಬಾಂಧವರಿಗೂ, ಹಾಗೆ ವೀರ ಸೈನಿಕರಿಗೂ ಕೂಡ ನನ್ನ ಜಗದಂಬೆಯಾದಂಥ ಆರಾಧ್ಯ ಮಾತೆಯಾದಂಥ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆಕೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಎಲ್ಲ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ನೂತನ 2026ನೇ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಪಂಚಾಂಗವನ್ನು ನೋಡೋಣ. ಸ್ವಸ್ತಿಸ್ತ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತುವಿನ ಪುಷ್ಯಮಾಸದಲ್ಲಿ, ಅದರಲ್ಲೂ ಕೂಡ ಶುಕ್ಲಪಕ್ಷದ ತ್ರಯೋದಶಿ ಇರತಕ್ಕಂಥ ತಿಥಿ, ವಿಶೇಷವಾಗಿ ಗುರುವಾರ, ರೋಹಿಣಿ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸುದಿನ. ಇವತ್ತಿನ ದಿನದಲ್ಲಿ ಎಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಎಲ್ಲ ಗುರುಗಳ ಪ್ರಾರ್ಥನೆ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಹೊಸ ಚೇತನವನ್ನು ಮತ್ತು ನಿಮ್ಮೆಲ್ಲ ಆಶೋತ್ತರಗಳನ್ನು ನೆರವೇರಿಸುವಂತಹ ಆ ಒಂದು ಅವಕಾಶವನ್ನು ಎಲ್ಲ ಗುರುಗಳು ದೇವಾನುದೇವತೆಗಳು ಕೂಡ ಅನುಗ್ರಹಿಸಲಿ ಅಂತೇಳಿ, ವಿಶೇಷವಾಗಿ ಇವತ್ತಿನ ದಿನವನ್ನು ನಾವು ನೋಡಿದಾಗ, ಯಾವ ಕಾರ್ಯವನ್ನು ನೀವು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳು ನಿಂತೋಗಿದ್ದಾವೆ, ವಿಶೇಷವಾಗಿ ಇವತ್ತಿನ ಈ ಒಂದು ಕರ್ಮವನ್ನು ಈ ಗುರುವಾರದ ದಿವಸ ಪ್ರಾರಂಭ ಮಾಡೋದರಿಂದ ನಿಮ್ಮ ಬದುಕು ಏನಾಗುತ್ತೆ ಅಂತಕ್ಕಂಥದ್ದನ್ನು ನೀವೇ ನೋಡಬಹುದು. ಹಾಗಿದ್ರೆ ಏನು ಮಾಡಬೇಕು, ಮುಖ್ಯವಾಗಿ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಒಂದು ಪೆನ್ನು ಪೇಪರನ್ನು ತಗೊಂಡು ಬರ್ಕೊಳ್ಳಿ. ಸರಿ ಗುರುಜಿ, ಇನ್ನು 4, 5, 6, 8 ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ 2026 ಹೇಗಿರುತ್ತೆ ಗುರುಗಳೇ? ಖಂಡಿತ. ಯಾಕೆಂದರೆ 4, 5, 6, 7 ಅಂತ ನಾವು, ಯಾಕೆಂದರೆ ಸಹಜವಾಗಿ ನಮ್ಮ ಬದುಕು ನಂಬರ್ ಮೇಲೆ ಡಿಪೆಂಡ್ ಇರ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ನಮ್ಮ ಏಜ್ ಕೂಡ ನಂಬರ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ನಾವು ಗೌರ್ಮೆಂಟ್ ಸರ್ಕಾರ ಯಾವುದೇ ವಿಚಾರದಲ್ಲೂ ನೀವು ತಗೊಂಡಾಗಲೂ ಕೂಡ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಆ ಕೋಟಿ ಅಷ್ಟು ಕೋಟಿ ಅಂತ ನಾವು ಕೋಟಿ ಭಾವನೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಕೂಡ ಕೋಟಿಯ ಮೇಲೆ ನಿರ್ಧಾರ ಆಗ್ತಕ್ಕಂಥದ್ದು. ಏನು ವಿಶೇಷವಾಗಿ ಕೋಟಿ ಅಂದರೆ ಏನೋ ಒಂದಷ್ಟು ಸೊನ್ನೆಗಳನ್ನು ಸುತ್ತಿ ಒಂದು ಆಕೆ ಕೋಟಿ ಅಂತಾರೆ. ಹಾಗೆ ಕೋಟ್ಯಾಧಿಪತಿ ಅಂತಕ್ಕಂಥ ಭಾವನೆ ಮನುಷ್ಯನಲ್ಲಿ ಬರ್ತಕ್ಕಂಥದ್ದು ಯಾವುದರಿಂದ ಬರುತ್ತೆ? ಅವನು ಸಿರಿ ಸಂಪತ್ತುಗಳು ಎಷ್ಟೋ ಅಷ್ಟು ಕೋಟಿ ಅಂದರೆ ಅದನ್ನೆಲ್ಲವನ್ನು ಕೂಡ ಗೇಜ್ ಮಾಡ್ತಕ್ಕಂಥ, ಮಾನಿಟರ್ ಮಾಡ್ತಕ್ಕಂಥ ಒಂದು ವಸ್ತು ಯಾವುದಪ್ಪ ಅಂದರೆ ಅದೊಂದು ನಂಬರ್ ಅಂತಕ್ಕಂಥದ್ದು. ಆ ನಂಬರ್ ಅಂತಕ್ಕಂಥದ್ದು ಏನು? ಈ 4, 5, 6, 7 ಈ 4, 5, 6, 7 ಈ ನಂಬರ್ಗಳೇನಿದ್ದಾವೋ ಅಲ್ವಾ, ಇದೇ ನಂಬರ್ ಅಲ್ವಾ 4, 5, 6, 7 ಈ ನಂಬರ್ಗಳೇನಿದ್ದಾವೆ, ಇವತ್ತಿನ ಕಾಲಮಾನಕ್ಕೆ ನಾವು ಇವತ್ತಿನ ಲಗ್ನವನ್ನು ನೋಡಿದಾಗ 4, 5 ಅಂತಕ್ಕಂಥದ್ದು ಮೊದಲನೇದಾಗಿ ತಗೊಳ್ಳೋಣ. 4 ಅಂದರೆ ರಾಹು ಬರ್ತಕ್ಕಂಥವ್ನು ಆಗ್ತಾನೆ. 5 ಅಂದರೆ ಬುಧನು. 4 ಮತ್ತು 5ರ ಸಂಯೋಜನೆ ಹೇಗಿರುತ್ತೆ ಅಂದರೆ 45 ಅಂದರೆ 9 ಬರುತ್ತೆ ಅಲ್ಲಿ ಅಲ್ವಾ. ಆಮೇಲೆ 6 and 7 ನೀವು ಮಾಡಿ, ಅದನ್ನು ಕೂಡ 5 ಬರ್ತಕ್ಕಂಥದ್ದು. ಅಂದರೆ ಮನುಷ್ಯ 4 ಮತ್ತು 5 ಸಂಯೋಜನೆ ಮಾಡಿದಾಗ 10 ಬಂದಾಗ 1 ಬಂತು ಅಂತ. ಇವರೆಲ್ಲರ ಬದುಕು ಹೇಗಿರುತ್ತಪ್ಪ ಅಂದರೆ, ಇವರು ತಗೊಳ್ಳುವಂತಹ ನಿರ್ಧಾರಗಳ ಮೇಲೆ 4ನೇ ನಂಬರ್ವರೆಗೆ ನಾವು ಅದನ್ನು ಕೂಡ ಹೇಳಿದ್ದೀವಿ. ಈ ನವವರ್ಷದಲ್ಲಿ ನವಯೋಗಗಳು ಯಾವುದಿದ್ದಾವೆ ಅಂತಕ್ಕಂಥದ್ದು ಈ 4 ಜನಕ್ಕೆ
ನವಯೋಗಗಳು ಅಂದರೆ 9 ಯೋಗಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ತಿಳಿಸಿದ ಹಾಗೆ ಇವತ್ತಿನ ಗುರುವಾರದ ದಿವಸದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ಪದ್ಧತಿಯನ್ನು ನಾವು ತಿಳಿಸ್ಕೊಡ್ತಾ ಇದ್ವಿ. ಏನು ಮಾಡಬೇಕಪ್ಪ ಅಂದರೆ ಇವತ್ತು ಸಾಧ್ಯವಾದಷ್ಟು ಮನೆಯಲ್ಲಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೆ ಈ ಒಂದು ಗುರುಹೋರ ಅಂತಕ್ಕಂಥದ್ದು ಬರುತ್ತೆ ಗುರುವಾರದ ದಿವಸ. ಯಾಕಂದರೆ ನಮ್ಮ ಸಕಲ ಪಾಪಾದಿಗಳನ್ನು ಪರಿಹಾರ ಮಾಡತಕ್ಕಂಥ ಗುರುವಿನ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರ ಪರಿಹಾರ ಅಂತಕ್ಕಂಥದ್ದು ಬೂದುಗುಂಬಳಕಾಯಿ ಅಂತಕ್ಕಂಥದ್ದು ಇದೆ. ಯಾಕಂದರೆ ಈ ಬೂದುಗುಂಬಳಕಾಯಿ ಅಂದರೆ ನಾವೆಲ್ಲ ಕೂಡ ಹಬ್ಬ ಹರಿದಿನಗಳಲ್ಲಿ, ದಸರಾ ಹಬ್ಬದ ದಿವಸದಲ್ಲಿ, ಗೃಹ ಪ್ರವೇಶದಲ್ಲಿ ಈ ಥರ ಸಂದರ್ಭಗಳಲ್ಲಿ ಮಾತ್ರ ಬೂದುಗುಂಬಳಕಾಯಿನ ಯೂಸ್ ಮಾಡ್ತೀವಿ. ಏನು ಕಾರಣ? ದೃಷ್ಟಿ ಆಗ್ಬಿಟ್ಟಿದೆ ಅಂತಕ್ಕಂಥದ್ದು. ಆಕೆ ಆ್ಯಕ್ಚುಲಿ ಕೂಷ್ಮಾಂಡ ಅಂತಕ್ಕಂಥದ್ದು ಒಂದು ಬೂದುಗುಂಬಳಕಾಯಿನ ನಾವು ಸಂಬೋಧನೆ ಮಾಡ್ತೀವಿ ಸಂಸ್ಕೃತದಲ್ಲಿ. ಕೂಷ್ಮಾಂಡ ಅಂದರೆ ಈ ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಶಕ್ತಿಯನ್ನು ಕೂಷ್ಮಾಂಡ ಅಂತ ಕರಿತೀವಿ ನಾವು. ಆ ಕೂಷ್ಮಾಂಡ ಅಂತಕ್ಕಂಥದ್ದು ಬೂದುಗುಂಬಳಕಾಯಿ ಸಂಪೂರ್ಣವಾಗಿ ಬೂದಾಗಿರಲಿ, ಆ ಬೂದುಗುಂಬಳಕಾಯಿಯನ್ನು ತಗೊಂಡೋಗಿ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಒಂದು ಮಣೆ ಇಟ್ಟು ಒಂದು ಹಳದಿ ಬಣ್ಣದ ವಸ್ತ್ರವನ್ನಿಟ್ಟು ಅದಕ್ಕೆ 5 ಹಳದಿ ಬಣ್ಣದ ಗೆರೆಗಳನ್ನು ಎಳಿಬೇಕು. ನಾಮ ಎಳಿತೀವಲ್ಲ, ವಿಭೂತಿ ಎಳಿತೀವಲ್ಲ, ಹೀಗೆ ವಿಭೂತಿ ಎಳೆದು ಮಧ್ಯದಲ್ಲಿ ಒಂದು ಕುಂಕುಮ ಇಟ್ಟು ಕೆಂಪಕ್ಷತೆ ಮತ್ತು ಅರಿಶಿಣದ ಅಕ್ಷತೆ 2 ಅಕ್ಷತೆಗಳನ್ನು ಬೇರೆ ಬೇರೆ ಬಟ್ಲಲ್ಲಿ ಇಟ್ಕೊಳ್ಬೇಕು. ಒಂದು ದಿವಸ ಕೆಂಪಕ್ಷತೆಯಿಂದ 48 ಸಾರಿ ಓಂ ಕೂಷ್ಮಾಂಡ ಕಪರ್ಧಿನೇ ನಮಃ, ಓಂ ಕೂಷ್ಮಾಂಡ ಕಪರ್ಧಿನೇ ನಮಃ, ಓಂ ಕೂಷ್ಮಾಂಡ ಕಪರ್ಧಿನೇ ನಮಃ ಅಂತೇಳಿ ಪ್ರಾರಂಭದಲ್ಲಿ ಹಳದಿ ಅಕ್ಷತೆಯಿಂದ ನೀವು ಆ ಒಂದು ಕುಂಬಳಕಾಯಿ ಮೇಲೆ 48 ದಿನಗಳ ಕಾಲ ನಿರಂತರವಾಗಿ ಆ ಕೂಷ್ಮಾಂಡದ ಕುಂಬಳಕಾಯಿ ಮೇಲೆ ಈ ಮಂತ್ರವನ್ನು ಹೇಳ್ಕೊಂಡು ಒಂದು ದಿವಸ ಅರಿಶಿಣ, ಒಂದು ದಿವಸ ಕೆಂಪಕ್ಷತೆ ಹಾಕ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದಾವೋ ಆ ಎಲ್ಲ ಸಮಸ್ಯೆಗಳು, ಯಾಕಂದರೆ ಒಂದು ಕುಂಬಳಕಾಯಿ 1000 ನಿಂಬೆಹಣ್ಣಿಗೆ ಸಮ. ಒಂದು ಕುಂಬಳಕಾಯಿ ಹೊಡೆದ್ರೆ 1000 ನಿಂಬೆಹಣ್ಣಿನ ಹೊಡೆದಷ್ಟು ಫಲ ಆ ಕುಂಬಳಕಾಯಿ ದೃಷ್ಟಿಯನ್ನು ತೆಗೆತಕ್ಕಂಥದ್ದಾಗುತ್ತೆ. ಹಾಗಾಗಿ ಕೂಷ್ಮಾಂಡ ದೇವತೆ ಕಪರ್ಧಿನೇ ನಮಃ ಅಂತಕ್ಕಂಥ ದೇವಿ ಏನಿದ್ದಾಳೋ ಕೂಷ್ಮಾಂಡ ಕಪರ್ಧಿನೇ ನಮಃ ಆ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಮನೆಯಲ್ಲಿ ಇಲ್ಲಿ ತನಕ ನೀವೆಲ್ಲ ಪೂಜಾ ಅವನಾದಿಗಳನ್ನು ಮಾಡಿದ್ದೀರಾ, ಏನೆಲ್ಲ ಮಾಡಿದ್ದೀರಾ, ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ, ಏನೂ ನಿಮಗೆ ಪರಿಹಾರನೇ ಸಿಕ್ಕಿಲ್ಲ ಅಂತಕ್ಕಂಥವರು ಖಂಡಿತ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಬದುಕಿನಲ್ಲಿ ಖಂಡಿತ ಶತಸಿದ್ಧವಾಗಿ ನಾನು ಹೇಳ್ತೀನಿ 100ಕ್ಕೆ 100ರಷ್ಟು ನಿಮ್ಮ ಎಲ್ಲ ಕೋರಿಕೆಗಳೇನಿದ್ದಾವೋ, ಆದರೆ 1000 ಕೋರಿಕೆಗಳನ್ನು ಇಟ್ಕೊಂಡು ಮಾಡಬೇಡಿ. ಏನೆಲ್ಲ ಒಂದೊಂದು ಕೋರಿಕೆಗಳಿದ್ದಾವೋ ಈ ಒಂದೊಂದು ಕೋರಿಕೆಗಳನ್ನು ಇಟ್ಕೊಂಡು ಮದುವೆ ಆಗ್ತಾ ಇಲ್ಲ, ಮನೆ ಕಟ್ಟಬೇಕಾಗಿದೆ, ನಿಂತು ಹೋಗಿದೆ, ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದೆ, ಶತ್ರುಬಾಧೆ ಇದೆ, ಹೀಗೆ ಎಲ್ಲ ರೀತಿಯಲ್ಲಿ ವಿಮೋಚನೆ ಆಗ್ತಕ್ಕಂಥ ಶಕ್ತಿ 48 ದಿನಗಳ ಕಾಲ ಈ ಪರ್ಯಂತವಾಗಿ ನೀವು ಪ್ರತಿನಿತ್ಯವೂ ಕೂಡ ಸ್ನಾನವನ್ನು ಮಾಡಿ ಶುದ್ಧ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯವನ್ನು ನೀವು ಮಾಡಿ ನೋಡಿ. ಖಂಡಿತ ಶುಭವಾಗುತ್ತೆ, ಖಂಡಿತ ಒಳ್ಳೆಯದಾಗಲಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ನೂತನ ಮನೋಕಾಮನೆಗಳು ಕೂಡ ಸಿದ್ಧಿಯಾಗುವಂತಾಗಲಿ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೋಟೆ ಹನುಮಂತ ಅಂತ ಕೆಂಗೇರಿಯಿಂದ. ಓಕೆ, ನಿಮ್ಮ ಹೆಸರು ತಿಳಿಸಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಗುರುಡೆ ನಮಸ್ತೆ, ಹೊಸ ವರ್ಷ ಶುಭಾಶಯಗಳು ಗುರುಡೆ. ನಿಮಗೂ ಹೊಸ ವರ್ಷದ ಶುಭಾಶಯಗಳು. ತಾಯಿ ಜಗನ್ಮಾತ ಒಳ್ಳೇದು ಮಾಡಲಿ. ಹನುಮಂತು ಅಂತ. ನಮಸ್ಕಾರ, ಹೇಳಿ. ಕೆಂಗೇರಿ ಕೋಟೆ ಹನುಮಂತು ಅಂತ ನನ್ನ ಹೆಸರು. ಹೇಳಿ ಹೇಳಿ ಹೇಳಿ, ಏನು ನಿಮ್ಮ ಪ್ರಶ್ನೆ? ಏನಿಲ್ಲ, ನಂದು ಪುಷ್ಯ ನಕ್ಷತ್ರ ಘಟಕ ನಕ್ಷತ್ರ 2026 ಏನಾರ ನಮ್ಮ ಚೇಂಜ್ ಆಗುತ್ತೆ ಇದೆಯಾ? ಖಂಡಿತ ಪುಷ್ಯ ನಕ್ಷತ್ರ ಕಟಕ ರಾಶಿಗೆ ಗುರುವಿನ ಅನುಗ್ರಹವಾಗುತ್ತೆ. ಈ ವ್ಯಯದಲ್ಲಿದ್ದಾನೆ. ಜೂನ್ ತನಕ ಸ್ವಲ್ಪ, ಯಾಕೆಂದರೆ ಜೂನ್ 1ನೇ ತಾರೀಕಿಗೆ ಅವನು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ರಾಶಿಯನ್ನು ಪ್ರವೇಶ ಮಾಡಿದಾಗ ಈ 12ನೇ ಭಾವದಲ್ಲಿದ್ದಾಗ ನೀವು ಮಾಡುವಂತಹ ಈ 6 ತಿಂಗಳ ಕಾಲ ಮಾಡುವಂತಹ ಎಲ್ಲ ಕರ್ಮಾದಿಗಳು ಕೂಡ, ಅಂದರೆ ದೈವಪ್ರದವಾಗಿರ್ತಕ್ಕಂಥ ಕರ್ಮಗಳನ್ನು ನೀವು ಮಾಡಿದಾಗ ದೇವತಾ ಆರಾಧನೆ, ದೇವತಾ ಉಪಾಸನೆ, ದೇವರಿಗೆ ಸಂಬಂಧಪಟ್ಟಂಥ ತೀರ್ಥಕ್ಷೇತ್ರಗಳ ಪುಣ್ಯದರ್ಶನ ಇದೆಲ್ಲವೂ ಕೂಡ ನಿಮ್ಮ ಅಕೌಂಟಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಆದಂಥ ಅಕೌಂಟಲ್ಲಿ ಸೇವ್ ಆಗಿರ್ತಕ್ಕಂಥ ಎಲ್ಲ ಪುಣ್ಯವು ಕೂಡ 6ನೇ ತಾರೀಕು, ಅಂದರೆ 6ನೇ ತಿಂಗಳ ನಂತರದಲ್ಲಿ ಖಂಡಿತ ನಿಮಗೆ ಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಆಶೋತ್ತರಗಳ ಪರಿಹಾರವಾಗಲಿ. ಮುಖ್ಯವಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಓಂ ನಮಃ ಶಿವಾಯ ಅಂತಕ್ಕಂಥ ಅಥವಾ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಜಪಿಸಿ. ಶುಭವಾಗಲಿ. ಹೊಸ ವರ್ಷದಲ್ಲಿ ಎಲ್ಲ ಕಾಮನೆಗಳು ಕೂಡ ಸಿದ್ಧಿಯಾಗುವಂತಾಗಲಿ. ಶುಭಮಸ್ತು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಶೋಭಾ ಅಂತೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಶೋಭಾ. ನಮಸ್ಕಾರ, ಧ್ವನಿ ಕೇಳಿಸ್ತಿದೆಯಾ ಶೋಭಾ? ಟಿವಿ ನೋಡಿ ಮಾತನಾಡ್ತಾ ಇದ್ರೆ ದಯಮಾಡಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ ಆಗತ್ತೆ.
ನಮಸ್ತೆ ಶೋಭಾ, ವಾಯ್ಸ್ ಕೇಳಿಸ್ತಿದ್ಯಾ? ಹಲೋ. ಸರ್ ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಗುರುಗಳೇ. ಇನ್ನು ಹೊಸ ವರ್ಷದ ಅಂದರೆ ಈ ವರ್ಷದ ನವಯೋಗದ ಕುರಿತಂತೆ ತಿಳಿಸಿಕೊಡೋದಾದ್ರೆ. ಮುಖ್ಯವಾಗಿ ಈ ಒಂದು ಹೊಸ ವರ್ಷಕ್ಕೆ ನಾವು ಯಾಕಂದರೆ ನಮ್ಮ ಪಂಚಾಂಗ ರೀತಿಯಲ್ಲಿ ನಾವೆಲ್ಲ ನೋಡ್ತಕ್ಕಂಥದ್ದು ಯುಗಾದಿಯಿಂದ ಪ್ರಾರಂಭ ಮಾಡ್ತೀವಿ ನೂತನ ವರ್ಷ ಅಂತ. ಆದರೆ ವ್ಯಾವಹಾರಿಕವಾಗಿ ಕ್ಯಾಲೆಂಡರ್ ವರ್ಷವಾದರೂ ಕೂಡ ನಮ್ಮ ಬದುಕಿನ ಮೇಲೆ ನಿರಂತರವಾಗಿ ಪ್ರತಿಯೊಂದು ಕ್ಷಣವನ್ನು ಕೂಡ ನಮ್ಮ ಬದುಕಿನೊಟ್ಟಿಗೆ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥದ್ದೇ ಈ ನವವರ್ಷ. ಯಾಕಂದರೆ ನಕ್ಷತ್ರಕಾರಕನಾಗಿರ್ತಕ್ಕಂಥವ್ನು, ಇವತ್ತಿನ ನಕ್ಷತ್ರಕಾರಕನಾಗಿರ್ತಕ್ಕಂಥವ್ನು ವಿಶೇಷವಾಗಿ ಚಂದ್ರನಾದರೆ ಇವತ್ತಿನ ದಿನಕ್ಕೆ ಗುರು ಅಧಿಪತಿ ಆಗಿರ್ತಾನೆ. ಅದರಲ್ಲಿ ಆ ರೋಹಿಣಿ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು ಈ ಒಂದು ಸಮಯವನ್ನು ನೋಡಿದಾಗ 12 ಗಂಟೆ ಅಂತ ನಾವು ತಗೊಂಡಾಗ ಕನ್ಯಾಲಗ್ನ ಆರಂಭ ಆಗುತ್ತೆ. ಕನ್ಯಾಲಗ್ನಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು ಯಾರು? ಬುಧನು. ಆ ಕನ್ಯಾಲಗ್ನಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು ಚತುರ್ಥ ಭಾವದಲ್ಲಿ ಕೂತ್ಕೊಂಡಿದ್ದಾನೆ. ಯಾರ ಜೊತೆಲಿದ್ದಾನೆ? ರವಿಯೊಟ್ಟಿಗೆ ಸಂಯೋಜನೆಯಲ್ಲಿ ಗುರುವಿನ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ 4 ಅಂತಕ್ಕಂಥ ಆ ಒಂದು ದಿನದ ದಿನಾಂಕದಲ್ಲಿ ಜನನವಾಗಿರ್ತಕ್ಕಂಥವ್ರು 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಈ ದಿನಗಳಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಈ ಹೊಸ ವರ್ಷದಲ್ಲಿ ಜಾತಕದಲ್ಲಿ ಎಷ್ಟೇ ಸಂಬಂಧಗಳಿದ್ದರೂ ಕೂಡ, ಎಷ್ಟೇ ದೋಷಾದಿಗಳಿದ್ದರೂ ಕೂಡ ಈ 2026ನೇ ವರ್ಷ 4 ಅಂತಕ್ಕಂಥವ್ರಿಗೆ ಖಂಡಿತ ಅತ್ಯಂತ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ವರ್ಷ. ಯಾವೆಲ್ಲ ಮೊದಲನೇ ಯೋಗ ಏನು? ಮದುವೆ ಯಾರ ಜೀವನದಲ್ಲಿ ಆಗಿಲ್ಲ, ಈ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷದಲ್ಲಿ ಮದುವೆ ಆಗುವಂತಹ ಯೋಗ ಇರ್ತಕ್ಕಂಥದ್ದಾಗುತ್ತೆ. ಅಂದರೆ ಖಂಡಿತವಾಗ್ಲೂ ಶತಸಿದ್ಧವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ರೆ ಬೇರೆ ಗ್ರಹ ನಕ್ಷತ್ರದವ್ರಿಗೆ ಆಗಲ್ವಾ, ದಿನಾಂಕದವ್ರಿಗೆ ಆಗಲ್ಲ ಅಂದರೆ, ಆದರೆ ಈ 4ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಇಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಪ್ರಯತ್ನಕ್ಕೆ ತತ್ಫಲ ಇಲ್ಲದೆ ತುಂಬ ಅವರು ಮನಸ್ಸಿನಲ್ಲಿ ನೋವನ್ನು ಪಟ್ಕೊಂಡಿರ್ತಕ್ಕಂಥವ್ರು ಈ 4ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಏನು ಮಾಡಬೇಕು? ಸುಬ್ರಹ್ಮಣ್ಯನ ಪ್ರಾರ್ಥನೆ, ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಈ 4 ತಿಂಗಳೊಳಗಡೆ, ಯಾಕಂದರೆ ಇವಾಗ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇರ್ತಕ್ಕಂಥದ್ದು 4ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗಾಗಿ ಈ 6 ತಿಂಗಳ ಒಳಗಡೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯಿಂದ ಇವರಿಗೆ ಮೊದಲನೇ ಆ ಒಂದು ಏನು ಅಪೇಕ್ಷೆ ಇದೆಯೋ ನೆರವೇರುವಂಥದ್ದಾಗುತ್ತೆ. ಸರಿ ಗುರುಜಿ, ನವಯೋಗದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಮೈಸೂರಿನಿಂದ ಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮ್ಮ ಮಗಳ ಬಗ್ಗೆ. ಓಕೆ, 1ರಿಂದ 30ರ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 20 ಗುರುಗಳೇ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಕೂಡ ಗುರುಗಳೇ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ ಏನಿದೆ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರು. ಏನು ಹೆಸರು ಅವ್ರದ್ದು? ಅವ್ರದ್ದು ಭಾಗ್ಯಶ್ರೀ ಅಂತ. ಏನು ನಕ್ಷತ್ರ? ಪೂರ್ವಾಷಾಢ ನಕ್ಷತ್ರನಾ? ಪೂರ್ವಾಷಾಢ ಧನುರಾಶಿ. ರಾಶಿ. ಏನು ಕೇಳಬೇಕಿತ್ತು ತಾಯಿ? ಅವಳದು ಗೌರ್ಮೆಂಟ್ ಜಾಬ್ ಆಗ್ಬೇಕಾಗಿತ್ತು, ಒಂಚೂರು ಮಿಸ್ ಆಯ್ತು. ನಿಮ್ಮ ಅವಳದು ವೈಯಕ್ತಿಕ ಜೀವನ ಸಂಕಲ್ಪ ಏನಿದೆಯೋ ಖಂಡಿತ ನೆರವೇರುತ್ತೆ. ನೀವು ಅದರಲ್ಲಿ ಯಾವ ಅನುಮಾನನೂ ಇಟ್ಕೊಳ್ಬೇಡಿ. ಸ್ವಲ್ಪ ವಿಳಂಬ ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ, ಆದರೂ ಚಿಂತಿಸುವ ಅಗತ್ಯ ಇಲ್ಲ ತಾಯಿ. ಈ ಒಂದು ಕಾಲಮಾನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಕಾಲ. ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಯು ಕೂಡ ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ ಆದುದರಿಂದ ನಿಮ್ಮ ಸಂಕಲ್ಪ ಖಂಡಿತ ನೆರವೇರುತ್ತೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ, ಪ್ರತಿನಿತ್ಯವೂ ಕೂಡ ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನು ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನು ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಒಂದು 28 ಪ್ರದಕ್ಷಿಣೆಗಳನ್ನು ಮಾಡೋದರಿಂದ ಪ್ರತಿ ಮಂಗಳವಾರ ಈ ಕಾರ್ಯವನ್ನು ಮಾಡಿ ಖಂಡಿತ 2.5 ತಿಂಗಳ ಒಳಗಡೆ ನಿಮಗೆ ಒಂದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಫಲಿತಾಂಶ ಬರ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಜಯಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಹನುಮಂತಪ್ಪ ಅಂತಮ್ಮ, ಸಾಗರದಿಂದ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಮ್ಮ. ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತಮ್ಮ. ಓಕೆ, 1ರಿಂದ 30ರ ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 20ಮ್ಮ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮಿ. ಹೊಸ ವರ್ಷದ ಶುಭಾಶಯಗಳು. ತಾಯಿ ಒಳ್ಳೇದು ಮಾಡಲಿ. ಆಯ್ತು ಸ್ವಾಮಿ. ಹೇಳಿ, ಏನು ಪ್ರಶ್ನೆ ಏನಿದೆ ನಿಮ್ಮದು? ಮಗನ ಬಗ್ಗೆ ಕೇಳ್ಬೇಕಿತ್ತು ಸ್ವಾಮಿ. ಮಗ ಇಂಜಿನಿಯರಿಂಗ್ ಓದಿ ಎಲ್ಲಿ ಕೆಲಸ ಸಿಕ್ಕಿಲ್ಲ. 18/8/94 2:18 ಏನು ಧನುರಾಶಿನಾ? ಹಲೋ, ಏನು ರಾಶಿ? 18/8/94 ಅಲ್ಲ, ನಕ್ಷತ್ರ ಏನಂದ್ರಿ? ನಕ್ಷತ್ರ
ಆಗಲಿ, ತೊಂದರೆ ಇಲ್ಲ. ಯಾಕೆಂದರೆ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ನೋಡಿದಾಗ ಚಂದ್ರನ ಮತ್ತು ಏನು ನಿಮ್ಮ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗದ ಪ್ರಭಾವ ಅವ್ರ ಮೇಲೆ ಖಂಡಿತ ಇದೆ. ಖಂಡಿತ ಉದ್ಯೋಗ ಸಿಗ್ತಕ್ಕಂಥದ್ದಾಗುತ್ತೆ, ಯಾವ ಚಿಂತೆ ಮಾಡುವ ಅಗತ್ಯ ಇಲ್ಲ. ಮಾರ್ಚ್ 26 ನಂತರದಲ್ಲಿ ಪ್ರಯತ್ನ ಮಾಡಿ. ಮಾರ್ಚ್ 26 ತನಕ ಸ್ವಲ್ಪ ಅಡೆತಡೆಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರು ಯಾರು? ಇದು ಎಲ್ಲಮ್ಮ. ಒಳ್ಳೆಯದಾಗಲಿ. ಒಂದೊಮ್ಮೆ ಕ್ಷೇತ್ರವಾಗಿರ್ತಕ್ಕಂಥ ಸೌದತ್ತಿ ಎಲ್ಲಮ್ಮನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಎಲ್ಲ ಯಾವಾಗ ಹೋಗಿದ್ರಿ? ಮೊನ್ನೆ ಹೋಗೊಂದು ನಿನ್ನೆ ಹುಲ್ಕಿದ್ದು ಗಣಪತಿಗೂ ಮತ್ತು ಗೋಪುರ. ಹಾಗಿದ್ರೆ ನಿಮಗೆ ಖಂಡಿತವಾಗಿ ಎಲ್ಲ ಫಲವೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಆ ಗಣಪತಿಯ ಮತ್ತು ಎಲ್ಲಮ್ಮ ತಾಯಿ ಅನುಗ್ರಹ ಸಂಪೂರ್ಣವಾಗಿರಲಿ. ಮತ್ತು ನೀವು ಮಾಡಬೇಕಾಗಿದ್ದು ನಿಮ್ಮ ಮಗನ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯವೂ ಕೂಡ ಸೂರ್ಯನಾರಾಯಣನಿಗೆ ಸ್ವಲ್ಪ ಏನಪ್ಪ ಅಂದರೆ ಗೋಧಿ ಕಾಳನ್ನು ನಿಮ್ಮ ಮಗನಿಗೆ ಇಳಿ ತೆಗೆದು ಈ 3 ಬೆರಳಲ್ಲಿ ಇಳಿ ತೆಗೆದು ನೀರಲ್ಲಿ ಹಾಕಿ ಆ ನೀರನ್ನು ತಗೊಂಡೋಗಿ ಹಸಿರು ಗಿಡದ ಮೇಲೆ ಅರ್ಘ್ಯವನ್ನು ಕೊಡಿ. ಸೂರ್ಯನಾರಾಯಣನ ನೋಡಿ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನ ಪ್ರಾರ್ಥನೆ ಮಾಡೋದ್ರಿಂದ ಮನೆಯಲ್ಲಿ ಮುಖ್ಯವಾಗಿ ಆದಿತ್ಯ ಹೃದಯ ಪಾರಾಯಣ ಮಾಡಿಸಿ ಓಂ ಸೂರ್ಯನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಆ ಜಾಬ್ ಸಲುವಾಗಿ ನೀವು ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಮಗನಿಗೆ ಎಲ್ಲ ಯೋಗವೂ ಇದೆ, ಜಾಬ್ ಸಿಗ್ತಕ್ಕಂಥ ಯೋಗ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜುಗಳಿಗೆ ತಿಳಿಸಿಕೊಡ್ತಾ ಇದ್ರೆ ಇನ್ನು ಗುರು ಸ್ಮರಣೆಯ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸೋದಾದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರಕದನ್ನ ಮುಕುತಿ ಅಂತ ಹೇಳುತ್ತೆ. ಅಂದರೆ ಶಾಸ್ತ್ರ ಅನ್ನೋದಕ್ಕಿಂತ ಒಬ್ಬ ನಮ್ಮ ದಾಸಶ್ರೇಷ್ಠರು ಹೇಳಿರ್ತಕ್ಕಂಥ, ಯಾಕೆಂದರೆ ಅವರೆಲ್ಲವೂ ಕೂಡ ಸ್ವ ಅನುಭವದಿಂದ ನಮಗೆ ಇವತ್ತಿನ ದಿವಸ ಕೊಟ್ಟು ಹೋಗಿರ್ತಕ್ಕಂಥದ್ದು. ಒಂದು ಅನುಭವ ಅಂತಕ್ಕಂಥದ್ದು ಒಂದು ಅನುಭವ ಮಂಟಪ ಅಂತ ಬಸವಣ್ಣನವರು ಅನುಭವ ಮಂಟಪವನ್ನೇ ಪ್ರಾರಂಭ ಮಾಡಿದ್ರು. ಯಾಕೆ ಅಂದರೆ ಅವ್ರಿಗಾದಂಥ ಅವಮಾನಗಳು, ಅವ್ರಿಗಾದಂಥ ನೋವು, ಅವ್ರಿಗಾದಂಥ ಆ ಪರಿಸ್ಥಿತಿಯ ಕಾಲಮಾನಕ್ಕನುಸಾರವಾಗಿ ಮನುಷ್ಯನ ಪ್ರತಿಯೊಬ್ಬನ ಬದುಕಿನಲ್ಲಿ ಕೂಡ ಈ ಎಲ್ಲವೂ ಕೂಡ ನಮ್ಮ ಜೊತೆಗೆ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ನೂತನ ವರ್ಷದಲ್ಲಿ ಮುಖ್ಯವಾಗಿ ನಾವು 4ಕ್ಕೆ ಹೇಳಿದ್ವಿ, 5ನೇ ಸಂಖ್ಯೆಯನ್ನು ಹೇಳಿದಾಗ 5ನೇ ಸಂಖ್ಯೆಯವರೆಗೆ ಈ ವರ್ಷದಲ್ಲಿ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹೇಗೆ ಅಂದರೆ ಪಂಚಮ ಪೂರ್ವ ಪುಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಲಗ್ನಕ್ಕೆ ನಾವು ನೋಡಿದಾಗ ಪೂರ್ವ ಪುಣ್ಯ ಸ್ಥಾನ ಅವರಿಗೆ ಆಕ್ಟಿವೇಟ್ ಆಗ್ತಕ್ಕಂಥದ್ದಾಗುತ್ತೆ. ಅಂದರೆ ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಕರ್ಮವೂ ಕೂಡ ಈ ಒಂದು ವರ್ಷದಲ್ಲಿ ಪ್ರಾರಂಭವಾಗಿ ಎಷ್ಟೋ ದಿನಗಳಿಂದ ಈಗ ಥರ ನಾವು ಕೇಳಿದ್ವಿ ಯಾರಿಗೊಬ್ರು ಉದ್ಯೋಗ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಇವರಿಗೆ ಖಂಡಿತವಾಗಿ ಈ 5ನೇ ತಾರೀಕು ಫಾರ್ ಎಕ್ಸಾಂಪಲ್ ಈಗ ನಾವು 5ನೇ ತಾರೀಕು 14ನೇ ತಾರೀಕು 23ನೇ ತಾರೀಕು ಕೊಟ್ಟಿರ್ತೀವಿ, 29ನೇ ತಾರೀಕು ಕೊಟ್ಟಿರ್ತೀವಿ, 23ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಮುಖ್ಯವಾಗಿ ಈ ಒಂದು 5ನೇ ಸಂಭವಕ್ಕೆ ಬರ್ತಕ್ಕಂಥ ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷ ಉದ್ಯೋಗ ರಂಗದಲ್ಲಿ ಒಂದು ಹೊಸ ಈಗ ಯಾರೋ ತುಂಬ ದಿನಗಳಿಂದ ಅವ್ರಿಗೆ ಪ್ರಮೋಷನ್ ಸಿಗದೆ ಇರತಕ್ಕಂಥದ್ದು, ಈ ಥರ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗ್ಯಾಭ್ಯುದಯ ಆಗ್ತಕ್ಕಂಥದ್ದು ಈ 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಓಕೆ ಗುರುಗಳೇ, ಇನ್ನು 6ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಕುರಿತಂತೆ ತಿಳಿಸಿಕೊಡೋದಾದ್ರೆ? 6 ಅಂದರೆ ಬಹಳ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ದಿನಗಳಿಂದ ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕರು. 6ನೇ ತಾರೀಕು 15ನೇ ತಾರೀಕು 24ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಮುಖ್ಯವಾಗಿ ಏನಾಗುತ್ತೆ ಈ ವರ್ಷನೇ 26 ಇವ್ರಿಗೆ ಏನಾಗುತ್ತೆ ಅಂದರೆ 3 ಭಾಗ್ಯಗಳು ವೃದ್ಧಿ ಆಗುತ್ತೆ. ಅವರಿಬ್ಬರಿಗೆ 2 ಭಾಗ್ಯಗಳಾದರೆ ಈ 6ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಈ ವರ್ಷದಲ್ಲಿ 3 ಭಾಗ್ಯಗಳು ವೃದ್ಧಿ ಆಗುತ್ತೆ. ಒಂದು ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳಲ್ಲಿ ಎಷ್ಟೋ ತಗಾದೆಗಳಿದ್ದು ಸಂಸಾರದಲ್ಲಿ ಅವರ ಕುಟುಂಬದಲ್ಲಿ ಏನೋ ತಗಾದೆಗಳಿರ್ತಕ್ಕಂಥದ್ದಾಗುತ್ತೆ, ಆ ಕೇಸುಗಳಿಗೆ ಮುಕ್ತಿ ಆಗ್ತಕ್ಕಂಥದ್ದಾಗುತ್ತೆ. 2ನೇದಾಗಿ ಈ 6ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ವಿದೇಶ ಪ್ರಯಾಣ ಮಾಡಬೇಕಂತ ತುಂಬ ದಿನಗಳಿಂದ ಪ್ರಯಾಸವನ್ನು ಪಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಿದ್ದಾಗ ಈ 6ನೇ ತಾರೀಕು ಇರ್ತಕ್ಕಂಥವ್ರು ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ, ಈಗ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಅದೆಷ್ಟೋ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇದೆ, ಅದರಲ್ಲೂ ಕೂಡ ಈ 6ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಸಾಧ್ಯವಾದಷ್ಟು 2 ಬಾರಿ ಆದರೂ ಶ್ರೀರಂಗಂ ಕಂಚೇತ್ರ ಇದು ತಿರುಚೇತ್ರ ಇರ್ತಕ್ಕಂಥ ಶ್ರೀರಂಗಂ, ಯಾಕಂದರೆ ಭೂಲೋಕದ ವೈಕುಂಠ ಕ್ಷೇತ್ರ ಅಂತಕ್ಕಂಥದ್ದು ಅದು ಆದಿ ಪ್ರಾರಂಭದಿಂದ ಇರ್ತಕ್ಕಂಥದ್ದು ವೈಕುಂಠ ಕ್ಷೇತ್ರ, ಅದು ಶ್ರೀರಂಗಂ. ಈಗ ತ್ರಿರಂಗ ಅಂತ ಮಾಡ್ತೀವಿ, ಆದರಂಗ ಮಧ್ಯರಂಗ ಅಂತರಂಗ ಅಂತಕ್ಕಂಥದ್ದು. ಶ್ರೀರಂಗನ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದೆ ಆದರೆ ಅವರ ಎಲ್ಲ ಸಂಚಿತಾದಿ ಕರ್ಮಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಹಾಗಾಗಿ ಈ 6ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಈ ಕೆಲಸವನ್ನು ಮಾಡಿ. 2ನೇದಾಗಿ 5ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ಭಾಗ್ಯಾಭ್ಯುದಯ ಆಗಬೇಕು ಅಂದರೆ ಏನು ಮಾಡಬೇಕು? ಲಕ್ಷ್ಮೀ ವೆಂಕಟರಮಣ ಸನ್ನಿಧಾನವಾಗಿರ್ತಕ್ಕಂಥ ತಿರುಪತಿಗೆ ಹೋಗಿ ಕಪಿಲ ನದಿ ಇದೆ, ಅಲ್ಲಿ ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು ಅಷ್ಟೇ. 5ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಭಾಗ್ಯವೃದ್ಧಿ ಆಗಬೇಕಂದ್ರೆ ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು. ಈ ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದ್ರೆ ಅವ್ರ ಭಾಗ್ಯ ವೃದ್ಧಿ ಆಗ್ತಕ್ಕಂಥ. ಓಕೆ ಗುರುಗಳೇ, ಇನ್ನು 7ನೇ ದಿನಾಂಕದಲ್ಲಿ ಹುಟ್ಟಿದವರಿಗೆ 2026 ಹೇಗಿರುತ್ತೆ, ಜೊತೆಗೆ ಯಾವ ರೀತಿಯಾಗಿ ವೃದ್ಧಿ ಶುಭವನ್ನು ಕಾಣಬಹುದು ಗುರುಗಳೇ? ಇವರು ಈ 7 ಅಂತಕ್ಕಂಥದ್ದು ಏನಪ್ಪ ಅಂದರೆ ಮನುಷ್ಯನಲ್ಲಿ ಸರ್ವತಾ ಅವ್ರು ಹೇಗಿರ್ತಾರಪ್ಪ ಅಂದರೆ ತುಂಬ ಜ್ಞಾನಿಗಳು,
ನಾವು ಅಪರಿಮಿತವಾದ ಜ್ಞಾನಿಗಳಂತ ನಾವು ಕರಿತೀವಿ. ಆದರೆ ಅವ್ರಿಗೆ ಈಗ ದೀಪದ ಬುಡದಲ್ಲಿ ಕತ್ಲು ಅಂತ ನಾವೇನು ಕರಿತೀವೋ ಅವ್ರ ಬದುಕಿಗೆ ಅವ್ರು ಕತ್ಲಾಗೇ ಇರ್ತಾರೆ. ತುಂಬ ಇಂಟ್ಯೂಷನಲ್, ಅವ್ರಿಗೆ ತುಂಬ ಆಲೋಚನೆ ಇರ್ತಕ್ಕಂಥದ್ದು, ತುಂಬ ಮೇಧಾವಿಗಳವರು. ಆದರೆ ಅವರ ಬುಡದಲ್ಲೇ ಅವ್ರಿಗೆ ಕತ್ತಲಿರ್ತಕ್ಕಂಥದ್ದು. ಮೊದಲನೇದಾಗ ಅವ್ರು ಗಮನಿಸಬೇಕಾದದ್ದು ಏನಪ್ಪ ಅಂದರೆ, ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾದದ್ದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಂಡಾಗ ಈ ಬದುಕಿಗೆ ಈ ವರ್ಷದಲ್ಲಿ ಅವ್ರು ಏನೆಲ್ಲ ಅವ್ರಿಗೆ ಸಿದ್ಧಿಯಾಗುತ್ತೆ ಅಂತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಸಂತಾನಕ್ಕೆ ಅಪೇಕ್ಷೆ ಇದ್ದಂಥವರು ಗೋಪಾಲಕೃಷ್ಣನ ಸನ್ನಿಧಾನಕ್ಕೆ ಹೋಗಿ ಬಂದು ತುಂಬ ದಿನಗಳಾಗಿರುತ್ತೆ. ಗಂಡ ಹೆಂಡ್ತಿರಲ್ಲಿ 7ನೇ ತಾರೀಕು 17 ಫಾರ್ ಎಕ್ಸಾಂಪಲ್ 16ನೇ ತಾರೀಕು ಕೊಟ್ಟಿರ್ತಾರೆ ಹೆಂಡ್ತಿ ಅಂತ ಇಟ್ಕೊಳ್ಳೋಣ, 7ನೇ ತಾರೀಕು ಗಂಡ ಹುಟ್ಟಿರ್ತಾರೆ. ಇದು ಸ್ವಲ್ಪ ಅವ್ರಿಗೆ ವಿಪರೀತವಾಗಿರ್ತಕ್ಕಂಥ ಯೋಗವಿದ್ದರೂ ಕೂಡ ವ್ಯತಿರೇಕವಾಗಿರ್ತಕ್ಕಂಥ ಯೋಗ ಇರ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಸಂತಾನ ದೋಷವನ್ನು ನಿವೃತ್ತಿ ಮಾಡುವ ಸಲುವಾಗಿ 7ನೇ ತಾರೀಕು ಹುಟ್ಟಿರ್ತಕ್ಕಂಥವರು ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದಷ್ಟು ನಾವು ಕೃಷ್ಣನ ಸನ್ನಿಧಾನ ದ್ವಾರಕ ಅಂತಕ್ಕಂಥದ್ದು ಕರಿತೀವಿ. ದ್ವಾರಕೆಗೆ ಒಮ್ಮೆ ಹೋಗಿ ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲಿ ಬೃಂದಾವನ ಪ್ರದಕ್ಷಿಣೆ ಇರ್ತಕ್ಕಂಥದ್ದು, ಅದನ್ನೆರಡನ್ನೂ ಎಲ್ಲವನ್ನೂ ಹೊರತುಪಡಿಸಿದ್ರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಮೂಲ ರಾಮದೇವರು, ಕೃಷ್ಣ ಪರಮಾತ್ಮನು, ಆಂಜನೇಯನು ಅಂದರೆ ಮುಖ್ಯ ಪ್ರಾಣನು ಇರ್ತಕ್ಕಂಥ ಸನ್ನಿಧಾನ ವೆಂಕಟರಮಣ ಸ್ವಾಮಿಯು ಗುರುಗಳ ಸನ್ನಿಧಾನದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಗುರುಗಳನ್ನು ಅಂದರೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಕರಿತೀವಿ. ಕೃಷ್ಣನ ಆಶ್ರಯ ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಇವರಿಗೆ ಈ ಬದುಕಿನಲ್ಲಿ ಏನು ಅಪೇಕ್ಷೆ ಇತ್ತು, 10 ವರ್ಷ ಆಗಿದೆ ಮದುವೆ ಆಗಿ, 13 ವರ್ಷ ಆಗಿದೆ ಮದುವೆ ಆಗಿ, 5 ವರ್ಷ ಆಗಿದೆ ಮದುವೆ ಆಗಿ, 2 ವರ್ಷ, ಯಾಕೆಂದರೆ ಮಕ್ಕಳ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಅದೆಷ್ಟೋ ಮಂದಿಯಲ್ಲಿ ಇವತ್ತಿನ ದಿವಸ, ಅದರಲ್ಲೂ ಕೂಡ ಈಗ ಹೊಸ ಟ್ರೆಂಡ್ ಬಂದ್ಬಿಟ್ಟಿದೆ IVF ಅಂತಕ್ಕಂಥದ್ದು. ಯಾಕಂದರೆ ಮುಂದೆ ಹಿಂದಿನ ಕಾಲದಲ್ಲಿ ಇದೆಲ್ಲ ಕೂಡ ಇರಲಿಲ್ಲ, ಸ್ವಾಭಾವಿಕವಾಗಿ ನಡೀತಾ ಇರತಕ್ಕಂಥದ್ದಾಗಿತ್ತು. ಈಗ ಅದರ ಆರ್ಟಿಫಿಷಿಯಲ್ ಬಂದಿದೆ, ಅದನ್ನು ನಾವು ಕಾಲಮಾನಕ್ಕೆ ನಾವು ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದೆಲ್ಲವೂ ಕೂಡ ಪರಿಹಾರ ಆಗಬೇಕಂದ್ರೆ 7ನೇ ತಾರೀಕು ಅವರು ಪುತ್ರ ಸಂತಾನಕ್ಕಾಗಿ ಕೃಷ್ಣನ ಪ್ರಾರ್ಥನೆ. ಇನ್ನೊಂದೇನಪ್ಪ ಅಂದರೆ ಮನೆಯಲ್ಲಿ ಒಂದು ತೊಟ್ಲು ಕಟ್ಟಬೇಕು. ಅವರು ಸಂತಾನಕ್ಕೆ ಯಾರು ಅಪೇಕ್ಷೆ ಪಡ್ತಾ ಇದ್ದಂಥವರಾಗಿದ್ದಾರೋ ಮನೆಯಲ್ಲಿ ಅವರು ಕೋಣೆ ಇರುತ್ತಲ್ವ, ಬೆಡ್ರೂಮ್ ಅಂತ ಏನು ಕರಿತೀವೋ, ಈಶಾನ್ಯ ಮೂಲೆಯಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ತೊಟ್ಲು ತಗೊಂಬಂದು ತೊಟ್ಲನ್ನು ಕಟ್ಟಿ ಕೃಷ್ಣನನ್ನಿಟ್ಟು ಪ್ರತಿನಿತ್ಯವೂ ಕೂಡ ಅವರು ಆ ಗಂಡ ಹೆಂಡತಿರಿಬ್ಬರು ಕೂಡ ಹೋಗ್ತಾ ಬರ್ತಾ ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದರೆ ಖಂಡಿತ ಅವ್ರಿಗೆ ಅತ್ಯಂತ ಶುಭಪ್ರದವಾಗಿ ಈ ವರ್ಷದಲ್ಲಿ ಅವರಿಗೆ ಖಂಡಿತವಾಗಿ ನಾನು ಇದನ್ನು ಬರ್ಕೊಡ್ತೀನಿ ಶತಸಿದ್ಧವಾಗಿ ಸಂತಾನ ಆಗ್ತಕ್ಕಂಥ ಯೋಗ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ರಾಧಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಧಾ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 23. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನು ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ನೂತನ ವರ್ಷದ ಶುಭಾಶಯಗಳು. ತಾಯಿ ಒಳ್ಳೇದು ಮಾಡಲಿ. ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗ ಈಗ ಇದು ಒಬ್ಬನೇ ಬಂದು ಇಲ್ಲಿ ದೇವನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು ಹೆಸರಂದ್ರಿ? ಅವನ ಜೀವನ ಹೆಂಗೆ ಅಂದ್ಬಿಟ್ಟು. ಅಮ್ಮ ತಾಯಿ ಏನು ಹೆಸರು ಅಂದ್ರಿ? ಅವ್ರ ಹೆಸರು ಶಿವಪ್ರಸಾದ್. ಶಿವಪ್ರಸಾದ್, ಅದ್ಭುತವಾದ ಹೆಸರಿದೆ ತಾಯಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಸೂಚನೆ ಮಾಡಿರುವಂತಹ ಸಂಖ್ಯೆಗೆ ಅನುಸಾರವಾಗಿ ಏನಪ್ಪ ಅಂದರೆ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ದೋಷ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದೋ ಸ್ತ್ರೀ ದೇವತೆಯನ್ನು ಅಥವಾ ಸ್ತ್ರೀಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ದೋಷ ನಿಮ್ಮನ್ನು ಪೀಡನೆ ಮಾಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಮನೆ ದೇವರು ಯಾರು? ವೆಂಕಟೇಶ್ವರ ಸ್ವಾಮಿ. ಒಂದು ಕೆಲಸ ಮಾಡಿ, ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ನಿಮ್ಮ ಮಗನ ಬದುಕು ಬಂಗಾರಮಯವಾಗಿರಬೇಕಾದ್ರೆ ಒಂದೊಮ್ಮೆ ನಾನು ಈಗ ತಾನೇ ತಿಳಿಸ್ತಾ ಇದ್ದೆ, ಮಕ್ಕಳ ಕುಟುಂಬದ ಪರಿವಾರ ಸಮೇತವಾಗಿ ಹೋಗಿ ಅಲ್ಲಿ ಪಾಪನಾಶಿನಿ ಅಂತಕ್ಕಂಥ ನದಿ ಇದೆ ಮೇಲ್ಗಡೆ. ಮೊದಲನೇದಾಗಿ ದೇವರ ದರ್ಶನಕ್ಕಿಂತ ಮುಂಚಿತವಾಗಿ ಪಾಪನಾಶಿನಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಕೆಳಗಡೆ ಬಂದು ಒಂದು ದಿವಸ ಉಳ್ಕೊಳ್ಳಿ. ಕೆಳಗಡೆ ಬಂದು ಉಳ್ಕೊಂಡು ಆ ದಿನದಲ್ಲಿ ನೆಕ್ಸ್ಟ್ ಮಾರನೇ ದಿವಸ ಎದ್ದು ಕಪಿಲ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ನೇರವಾಗಿ ಅಲ್ಲಿ ಕಾಳಹಸ್ತಿಗೆ ಹೋಗಿ ಕಾಳಹಸ್ತೇಶ್ವರನ ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮಗೆ ಅತ್ಯಂತ ಶೀಘ್ರವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಇದೆಯೋ ಆ ಪ್ರಾರ್ಥನೆ ನೆರವೇರ್ತಕ್ಕಂಥದ್ದಾಗುತ್ತಮ್ಮ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ರಾಧಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಹೊಸ ವರ್ಷ ಅಂತ ಹೇಳಿದ್ರೆ ಹೊಸ ಸಂಕಲ್ಪ ಅಂತ ಹೇಳ್ತಾರೆ. ಹಾಗಾಗಿ ಹೊಸ ವರ್ಷದಂದು ಯಾವ ರೀತಿಯಾದಂಥ ಸಂಕಲ್ಪವನ್ನು ಮಾಡಬೇಕು ಗುರುಗಳೇ? ಸಂಕಲ್ಪ ಅಂತಕ್ಕಂಥದ್ದು ಮನುಷ್ಯನಿಗೆ, ಯಾಕಂದರೆ ಮನೋಬಲ, ದಿಗ್ಬಲ, ದೈವಬಲ ಅಂತಕ್ಕಂಥದ್ದು. ಅಂದರೆ ಮನುಷ್ಯನಿಗೆ ಮನೋಬಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬಲ. ನಾನು ಈ ಕೆಲಸವನ್ನು ಮಾಡೇ ತೀರ್ತೀನಿ ಅಂತಕ್ಕಂಥ ಮನೋಬಲ ನಮ್ಮ ಹತ್ರ ಇದ್ದಾಗ ಯಾವ ಗ್ರಹ ಅನುಕೂಲಗಳಿಲ್ಲದೆ ಇದ್ದರೂ ಕೂಡ ಮನೋಬಲದ ಮೇಲೆ ಗೆದ್ದಂಥ ಉದಾಹರಣೆಗಳು ನಮ್ಮ ಮುಂದೆ ಕಣ್ಣು ಮುಂದೆ ಇರತಕ್ಕಂಥದ್ದಾಗಿರುತ್ತೆ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ದಿಗ್ಬಲ ಅಂತಕ್ಕಂಥದ್ದು. ಏನು ದಿಗ್ಬಲ?
ನಮ್ಮ ಆಲೋಚನೆಯಲ್ಲಿ ನಾವು ಏನು ಮಾಡಬೇಕಂತಕ್ಕಂಥದ್ದನ್ನು ಸ್ಫುಟತ್ವ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಅದಕ್ಕೆ ದಿಗ್ಬಲ ಅಂತೀವಿ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಮನೋಬಲ, ದಿಗ್ಬಲ, ದೈವಬಲ. ಆಗ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಮಗೆ ಅದರ ಅರಿವಿದ್ದಾಗ ಪಾಪ ಪುಣ್ಯಾದಿಗಳು ನಮಗೆ ಆ ಸಂಚಿತಾದಿಗಳಿಂದ ಬಂದಿರತಕ್ಕಂಥ ಪಾಪ ಪುಣ್ಯಾದಿಗಳ ಮೇಲೆ ಅವಗಾಹನೆ ಇದ್ದಾಗ ಖಂಡಿತ ನಮ್ಮ ಬದುಕು ಹೋಗುವಂಥ ಮಾರ್ಗದಲ್ಲಿ ಖಂಡಿತ ದೇವರ ಬಲ ಇರ್ತಕ್ಕಂಥದ್ದಾಗುತ್ತೆ. ಮನೋಬಲ, ದಿಗ್ಬಲ, ದೈವಬಲ ಅಂತಕ್ಕಂಥದ್ದು. ಮನುಷ್ಯ ಯಾಕೆಂದರೆ ಎಲ್ಲವೂ ಗೊತ್ತಿದೆ. ಇಲ್ಲಿ ಒಂದು ಸಣ್ಣದಾಗಿ ಕತೆ ಹೇಳ್ಬಿಡೋಣ. ಏನಪ್ಪ ಅಂದರೆ, ಇರುವೆ ಸಿದ್ಧಜ್ಞಾನಿಯಂತೆ. ಇರುವೆ ಸಿದ್ಧಜ್ಞಾನಿ, ಕೋಳಿ ಕಾಲಜ್ಞಾನಿ, ನಾಯಿ ಸುಜ್ಞಾನಿ, ಹಂದಿ ಪರಮಜ್ಞಾನಿ ಅಂತಕ್ಕಂಥದ್ದು. ಹೇಗೆ ಅದ್ಭುತವಾದಂಥ ಕಲ್ಪನೆ ನಮ್ಮಲ್ಲಿದೆ ಅಂದರೆ, ಇರುವೆಗಳು ತಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ಮುಂಚಿತವಾಗಿ ಶೇಖರಣೆ ಮಾಡುತ್ತೆ. ಮತ್ತು ತಾಯಂದ್ರಿಟ್ಟಿರ್ತಕ್ಕಂಥ ಹಟ್ಟದ ಮೇಲೆ ಇಟ್ಟಿರ್ತಕ್ಕಂಥ ಸಿಹಿ ಪದಾರ್ಥ ಅದು ಭೂಮಿಯ ಮೇಲೆ ಗ್ರಹಿಸುವಂಥ ಶಕ್ತಿ ಆಗಿರುತ್ತೆ. ಹಾಗಾಗಿ ಮನುಷ್ಯನಿಗೆ ಗ್ರಹಿಸುವ ಶಕ್ತಿ ಬೇಕು. ಎರಡನೇದಾಗಿ ನಾಯಿ ಸದಾ ಎಚ್ಚರವಾಗಿರುತ್ತೆ. ಕಾಲಜ್ಞಾನಿ, ಕಾಲಕ್ಕೆ ಏನು ನಡೆಯುತ್ತೆ ಅಂತಕ್ಕಂಥದ್ದು ಆ ನಾಯಿಗೆ ತಿಳುವಳಿಕೆ ಇದ್ದಾಗ ಮನುಷ್ಯನಿಗೆ ಇದು ತಿಳುವಳಿಕೆ ಇದ್ದರೂ ಕೂಡ ಅವನು ಅದನ್ನು ಅಜಾಡ್ಯತೆ ಅಂದರೆ ಅದನ್ನು ಇಗ್ನೋರ್ ಮಾಡ್ತಕ್ಕಂಥವ್ನು ಮಾಡ್ತಾನೆ. ಅದಾದ ನಂತರ ಬರ್ತಕ್ಕಂಥದ್ದು ಕೋಳಿ ಕಾಲಜ್ಞಾನ. ಕಾಲಕ್ಕೆ ಅದು ನಮ್ಮನ್ನು ಎಚ್ಚರಿಸುವಂಥ ಕೆಲಸ ಮಾಡುತ್ತೆ. ಈಗೇನೋ ನಮ್ಮ ಹತ್ರ ಸಮಯ ಬಂದಿದೆ, ಕ್ಲಾಕ್ ಅಂತ ನಾವು ವಾಚ್ ಅಂತ ಏನು ಕರಿತೀವೋ ಅದು ನಾವು ಧಾರಣೆ ಮಾಡಿ ಟೈಮನ್ನು ನೋಡ್ತೀವಿ. ಇಂದಿನ ಕಾಲದಲ್ಲೆಲ್ಲ 4 ಗಂಟೆ ಜಾವಕ್ಕೆ 3 ಗಂಟೆಗೆ ಕೋಳಿ ಕೂಗಿದ್ರೆ 3 ಗಂಟೆ ಜಾವ ಆಯ್ತು ಎದ್ದೇಳಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಡಿಪೆಂಡ್ ಇದ್ವಿ. ಈಗೇನಾಗಿದೆ, ಕೋಳಿ ಅಂತಕ್ಕಂಥದ್ದು ನಿರಂತರವಾಗಿ ಮನುಷ್ಯನಿಗೆ ಆ ಒಳಗಡೆ ಇರ್ತಕ್ಕಂಥ ಆತ್ಮನೇ ಕೋಳಿ. ಅದು ಎಚ್ಚರಿಸ್ತಾನೆ ಇರುತ್ತಂತೆ. ನೀನು ಇದನ್ನು ಮಾಡ್ತಾರೆ ತಪ್ಪು, ಇದನ್ನು ಮಾಡು. ಆದರೂ ನಾವೇನು ಮಾಡ್ತೀವಿ, ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದು ಬಿಡಬೇಕಪ್ಪ ಅಂತ ಮಲಗ್ತೀವಿ. ರಾತ್ರಿ ಬೆಳಗ್ಗೆ 8 ಎದ್ದೇಳ್ತೀವಿ. ಎಲ್ಲ ಕೆಲಸಗಳು ಹೋಯ್ತು. ಸೂರ್ಯನಾರಾಯಣನ ಬರೋದಕ್ಕಿಂತ ಮುಂಚೆ ಯಾರ ಮನೆಯಲ್ಲಿ ಮಲಗಿರ್ತಾರೋ, ಯಾರ ಮನೆ ಆದರೂ ಸರಿ, ಎಷ್ಟೇ ಕೋಟ್ಯಾಧಿಪತಿಗಳಾಗಿದ್ರೂ ಸರಿ, ಅವ್ರ ಖಂಡಿತ ಸಮಸ್ಯೆಗಳಲ್ಲಿ ಇದ್ದೇ ಇರ್ತಾರೆ. ಯಾವುದಾದ್ರೂ ಸಮಸ್ಯೆ ಅವ್ರನ್ನ ಕಾಡ್ತಾನೆ ಇರತಕ್ಕಂಥದ್ದಾಗುತ್ತೆ. ಇನ್ನು ಹಂದಿ ಪರಮಜ್ಞಾನಿ ಅಂತ ಹೇಳಿದ್ವಿ. ಹಂದಿ ಅಂದರೆ ನಮಗೆ ವರಾಹನ ಅವತಾರ ಅಂತ ಕರಿತೀವಿ. ಯಾಕಂದರೆ ಇತ್ತೀಚೆಗೆ ಕಾಂತಾರದಲ್ಲೂ ಕೂಡ ಅದ್ಭುತವಾಗಿ ಅದರ ಬಗ್ಗೆ ನಮಗೆ ಇದನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಅದು ತಿನ್ನುವುದೆಲ್ಲವನ್ನು ಕೂಡ ನಮ್ಮ ಎಲ್ಲ ಇದನ್ನು ಅದು ಕಸವನ್ನು ಅದು ಶುದ್ಧಿ ಮಾಡುತ್ತೆ. ಇರ್ತಕ್ಕಂಥ ಜಾಗ ಯಾವುದು, ಒಂದು ನಾವು ಹೊಲಸು ಅಂತ ನಾವು ಕರಿತೀವಿ. ಆ ಜಾಗದಲ್ಲಿ ಇದ್ರೂ ಕೂಡ ಆನಂದವಾಗಿರುತ್ತೆ. ಅದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ಮನುಷ್ಯನಿಗೆ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಅಭೇದಗಳೇನಿದ್ದಾವೋ ಭೇದಗಳನ್ನು ನಾವು ಪೂರ್ಣವಾಗಿ ಅರ್ಥಾಗ ಮನುಷ್ಯನ ಪ್ರತಿಯೊಬ್ಬನ ಬದುಕು, ಯಾಕಂದರೆ ಎಲ್ಲರೂ ಕೂಡ ಸುಜ್ಞಾನಿಗಳಾಗಿರ್ತಕ್ಕಂಥವ್ರಾಗಿ. ಹಾಗಾಗಿ ಎಲ್ಲರೂ ಕೂಡ ಸನ್ಮಾರ್ಗದಲ್ಲಿ ಹೋಗಲಿ ಅಂತಕ್ಕಂಥದ್ದೇ ನಮ್ಮ ಆಶಯ. ಸರಿ ಗುರೂಜಿ, ಇನ್ನು ಹೊಸ ವರ್ಷದ ಆರಂಭದ ದಿನದಲ್ಲಿ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷತೆಯ ಕುರಿತಂತೆ ಬಹಳ ಅರ್ಥಗರ್ಭಿತವಾಗಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.